ಈ ಅನುಮಾನ ಎಲ್ಲ ಯಾಕೆ? DNA ಟೆಸ್ಟ್ ಮಾಡಿಸಿದ್ರೆ ಎಲ್ಲ ಗೊತ್ತಾಗ್ತಿತ್ತು. ನೀನೇ ಎಲ್ಲ ಹಾಳು ಮಾಡ್ಕೊಂಡೆ. ನೀನು ಬದಲಾಗಿದ್ಯಾ ಮಾಯಾ? ಭಯ ಪಡ್ತಿದ್ಯಾ? ನೀನು ಹಳೆ ಮಾಯ ಆಗಿದ್ರೆ ನಿಂತು ಎಲ್ರೂ ಒಟ್ಟಿಗೆ ಹೆದರ್ಸ್ತಿದ್ದೆ. ಆದರೆ ಈಗ ಬಚ್ಚಿಟ್ಕೋತಿದ್ಯಾ. ಸಮಾಧಾನವಾಗಿ ಕೂತು ಯೋಚನೆ ಮಾಡು. ಒಂದಲ್ಲ 100 ದಾರಿ ಸಿಗತ್ತೆ. ನಾಳೆ ಬರ್ತಡೇ ಇದೆ ತಾನೆ? ಯಾವುದೇ ಕಾರಣಕ್ಕೂ ಈ ಬರ್ತ್ಡೇ ನಡೆಯೋಕೆ ನಾನು ಬಿಡಲ್ಲ. ನನಗೆ ಸವಾಲ್ ಹಾಕ್ತಾಳ. ಸವಾಲ್ ಸ್ವೀಕರಿಸಿದ್ದೀನಿ. ಅದ್ದೂರಿಯಾಗಿ ಉತ್ಸವ ಅಲ್ಲ, ಒಂದು ಚಿಕ್ಕ ಮೇಣದ ಬತ್ತಿ ಕೂಡ ಹಚ್ಚೋಕ್ ಬಿಡಲ್ಲ. ಎಲ್ಲ ಸುಟ್ಟು ಭಸ್ಮ ಮಾಡಿ ಹಾಕ್ತೀನಿ. ಈ ಮಾಯನ್ನ ಎದುರಾಕೋತಾಳ. ನಾನ ಅವಳ ಅಂತ ನೋಡೇ ಬಿಡಲ್ಲ. ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನೀವು ನೋಡ್ತಿರಲ್ಲ, ಅವಾಗಲೇ ಗೊತ್ತಾಗತ್ತೆ. ಯಾರಿಗೆ ಫೋನ್ ಮಾಡ್ತಿದ್ಯಾ ಮಾಯಾ? ಬ್ರಹ್ಮೇಂದ್ರ ಸ್ವಾಮಿಗಳಿಗೆ. ನಮಸ್ತೆ ಸ್ವಾಮಿಗಳೇ, ನಾನು ಮಾಯಾ. ಹೇಳು ಮಾಯಾ. ನಾಳೆ ಚಿತ್ರ ಸತ್ತಿರೋ ದಿನ, ಜೊತೆಗೆ ಈ ಮನೆಗೆ ಬಂದು ಸೇರಿರೋ ಆ ಸ್ವಾತಿ ಹುಟ್ಟಿದ ದಿನ ಕೂಡ. ನಾಳೆ ಬೆಳ್ಳಿ ಸ್ವಾತಿ ಇಬ್ರು ಕಣ್ಣೀರ್ ಹಾಕೋ ಹಾಗೆ ನಾನ್ ಮಾಡ್ಬೇಕು. ಅದಕ್ಕೆ ಚಿತ್ರ ಅಡ್ಡಿ ಆಗಿದ್ದಾಳೆ. ಯೋಚನೆ ಬೇಡ. ಚಿತ್ರಾನ ಬಂಧಿಸೋದಕ್ಕೆ ಎಲ್ಲ ಪೂಜೆಗೂ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾದ್ರೆ ಟೈಮ್ ತಗೊಳ್ಳಿ. ಆದ್ರೆ ನಾಳೆ ನನಗೆ ಚಿತ್ರನಿಂದ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಚಿತ್ರ ಯಾವುದೇ ಕಾರಣಕ್ಕೂ ಮನೆ ಒಳಗೆ ಬರಬಾರ್ದು. ಇದೊಂದು ಸಹಾಯ ಮಾಡಿಕೊಟ್ರೆ ನಿಮ್ಮಿಂದ ತುಂಬಾ ಉಪಕಾರ ಆಗುತ್ತೆ. ಮನೆಯೊಳಗೆ ಚಿತ್ರ ಬರದೇ ಇರೋ ಹಾಗೆ ಮಂತ್ರಿಸಿರೋ ಕಾಯಿಗಳನ್ನು ಕೊಟ್ಟು ಕಳಿಸ್ತೀನಿ. ಮನೆಯ ಸುತ್ತ 4 ದಿಕ್ಕಿಗೂ ಅದನ್ನು ಹೂತ್ ಹಾಕಿ ದಿಗ್ಬಂಧನ ಸೃಷ್ಟಿಯಾಗುತ್ತೆ. ಎಂಥ ಘೋರ ಶಕ್ತಿ ಇದ್ರೂ ಚಿತ್ರ ಆ ಮನೆಯೊಳಗೆ ಬರಕ್ಕೆ ಸಾಧ್ಯನೇ ಇಲ್ಲ. ನಾಳೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ, ಚಿಂತೆ ಬೇಡ. ತುಂಬಾ ಉಪಕಾರ ಆಯ್ತು ಸ್ವಾಮಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಹುಡುಗ ಬರ್ತಾನೆ. ಅವನು ಏನು ಹೇಳ್ತಾನೋ ಅದನ್ನು ಮಾಡಿ. ಸರಿ ಸ್ವಾಮಿ. ಏನಂದ್ರು ಮಾಯಾ? 4 ದಿಕ್ಕಲ್ಲಿ ಗುಂಡಿ ತೋಡ್ಬೇಕಂತೆ. ಭೈರ, ಸರಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಸ್ವಾತಿ ಬರ್ತ್ಡೇನ ಅಧ್ವಾನ ಮಾಡೋದಕ್ಕೆ ನಮಗೆ ದಾರಿ ಸಿಕ್ಕಾಯ್ತು. ಹೇಗೆ ಅಳಿಸ್ತೀನಿ ಅಂತ ನೋಡ್ತೀರಿ. ಸ್ವಾತಿ ಪುಟ್ಟ, ಇವತ್ತಿನ ಹುಟ್ಟಿದ ದಿನ. ಹುಟ್ಟುಹಬ್ಬದ ಶುಭಾಶಯ ಕಂದ. ಅಷ್ಟೈಶ್ವರ್ಯನೂ ನಿಂದಾಗ್ಲಿ ಮಗಳೇ. 100 ವರ್ಷ ಸುಖವಾಗಿ ಬಾಳು. ಸ್ವಾತಿ, ನೀನ್ ನೋಡ್ತಾ ಇದ್ರೆ ನಿನ್ ಜೊತೆನೇ ಇರ್ಬೇಕು. ನಾನ್ ಮತ್ತೆ ಹುಟ್ಟಿ ಬರ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಏನ್ ಮಾಡೋದು? ಎಲ್ಲ ಹಣೆ ಬರಹ. ನೀನ್ ಹುಟ್ಟಿದ ಮೇಲೆ ನಾನ್ ನಿನ್ನಿಂದ ದೂರ ಆದೆ. ಆದ್ರೂ ಪರವಾಗಿಲ್ಲ, ನಾನಿಲ್ಲ ಅಂತ ಚಿಂತೆ ಮಾಡ್ಬೇಡ. ನನ್ನ ಸ್ಥಾನದಲ್ಲಿ ಬೆಳ್ಳಿ ಇದ್ದಾಳೆ. ಅವಳು ನನ್ಗಿಂತ ಚೆನ್ನಾಗಿ ನೋಡ್ಕೋತಾಳೆ. ಇವತ್ತಿನ ದಿನ ಪೂರ್ತಿ ಚೆನ್ನಾಗಿರ್ಬೇಕು. ನೀನ್ ಖುಷಿಯಾಗಿರ್ಬೇಕು. ಅಪ್ಪನ ಜೊತೆ ಇದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೋ ಕಂದ. ನಿನ್ಗೇನೇ ತೊಂದ್ರೆ ಆದ್ರೂ ಸರಿ, ಒಂದ್ಸಲ ಅಮ್ಮ ಅಂತ ಕೂಗು. ನಾನಲ್ಲಿ ತಕ್ಷಣ ಬರ್ತೀನಿ ಸ್ವಾತಿ. ಎಷ್ಟು ಹೊತ್ತು ಕಾಯ್ಬೇಕು ಮಾಯಾ? ಅದಕ್ಕೆ ಬಂದ್ರು ನೋಡಿ. ಬೇಗ ಬಾ. ಇವ್ರನ್ನ ನೋಡ್ತಿದ್ರೆ ಚಿತ್ರನ ಆರ್ಭಟನ ಖಂಡಿತವಾಗ್ಲೂ ಮಟ್ಟ ಹಾಕ್ತಾರೆ ಅನ್ಸ್ತಿದೆ.
ಹೌದು, ಚಿತ್ರನ ಮನೆ ಒಳಗಡೆ ಬರ್ದಿರೋ ಹಾಗೆ ಮಾಡಿದ್ರೆ ಅಷ್ಟೇ ನಾವ್ ಆ ಸ್ವಾತಿ ಬೆಳ್ಳಿಗೊಂದು ಗತಿ ಕಾಣಿಸೋಕ್ಕಾಗೋದು. ನಮಸ್ತೆ ಸ್ವಾಮಿಗಳೇ. ನಮಸ್ತೆ. ಗುರುಗಳು ಪೂಜೆ ಮುಗಿಸಿ ಯಾವುದೇ ರೀತಿ ಅಡ್ಡಿ ಆತಂಕ ಬರಬಾರ್ದು ಅಂತ ಹೇಳಿ ಇದನ್ನ ಕೊಟ್ಟು ಕಳಿಸಿದ್ದಾರೆ. ಮನೆ 4 ದಿಕ್ಕಿನಲ್ಲೂ ಇದನ್ನ ಊತಾಕ್ಬೇಕು, ಆಗ್ಲೇ ನೀವು ಅನ್ಕೊಂಡಿರೋದೆಲ್ಲ ನಡೆಯೋದು. ಗುಂಡಿ ಎಲ್ಲ ರೆಡಿ ಮಾಡಿಸಿದ್ದೀರಲ್ಲ? ರೆಡಿ ಇದೆ, ಬನ್ನಿ ಸ್ವಾಮಿ. ಸರಿಯಾದ ದಿಕ್ಕು, ಸರಿಯಾದ ಜಾಗದಲ್ಲೇ ಗುಂಡಿ ತೋಡಿದ್ದೀರಾ. ಓಂ ಕಾಳಿ ಜೈ ಕಾಳಿ ಜೈ ಜೈ ಕಾಳಿ ಆದಿಪರಾಶಕ್ತಿ ತಾಯೇ ಆವಾಹಯಾಮಿ. ಓಂ ರಾಮ್ ರೇಂ ಪಟ್ ಪಟ್ ಸ್ವಾಹ. ತಾಯೇ ಮಹಾಕಾಳಿ ಜೈ ಕಾಳಿ ಜೈ ಜೈ ಕಾಳಿ ಆದಿಪರಾಶಕ್ತಿ. ಏನಾಗ್ತಿದೆ ನನಗೆ? ಏನು ಅರ್ಥ ಆಗ್ತಾ ಇಲ್ವಲ್ಲ. ಅಯ್ಯಯ್ಯೋ, ಸ್ವಾತಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳದೆ ಮರ್ತೋದೆ. ಸ್ವಾತಿ, ಸ್ವಾತಿ ಪುಟ್ಟ, ಏನ್ ಚಿಕ್ಕೆ? ಸ್ವಾತಿ ಹುಟ್ಟುಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು. ಈ ವರ್ಷದ ಮೊದಲನೇ ವಿಶ್ ನಿಂದು. ಹಾಗೆ ಎಲ್ಲಾ ವರ್ಷನೂ ನೀನು ಮತ್ತೆ ಅಪ್ಪ ನನ್ನ ಜೊತೆನೇ ಇರ್ಬೇಕು. ಅದ್ ನಡೆದೇ ನಡೆಯತ್ತೆ, ನೀನ್ ಭಯ ಪಡ್ಬೇಡ. ಓಂ ರಾಮ್ ರೇಂ ಪಟ್ ಪಟ್ ಸ್ವಾಹ. ಓಂ ರಾಮ್ ರೇಂ ಪಟ್ ಪಟ್ ಸ್ವಾಹ. ತಾಯೇ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ತಾಯೇ ಯಾಕೆ ಒಂಥರ ಆಗ್ತಿದ್ಯಲ್ಲ? ಏನಾಗ್ತಿದೆ ನನಗೆ? ಚಿಕ್ಕಿ, ಇವತ್ತು ಚಿತ್ರ ಅಮ್ಮ ಸತ್ತಿದ್ದ ದಿನ. ನಾನು ಅವ್ರ ಹತ್ರ ಆಶೀರ್ವಾದ ಕೇಳಿದ್ರೆ ಅವ್ರು ಕೊಡ್ತಾರಲ್ವಾ? ಅಯ್ಯೋ, ಖಂಡಿತ ಆಶೀರ್ವಾದ ಮಾಡ್ತಾರೆ. ನೀನವ್ರ ಮಗಳ ತರ. ಮಗಳ ತರ ಅಲ್ಲ, ಮಗಳೇ. ಓಹ್, ಹೌದಲ್ವಾ? ಸರಿ, ಹಾಗಾದ್ರೆ ಆಶೀರ್ವಾದ ಕೇಳ್ಕೊ. ಅಮ್ಮ, ಯಾವಾಗ್ಲೂ ನೀವು ನನ್ನ ಜೊತೆಗೆ ಇರ್ಬೇಕು ಅಂತ ನನ್ನ ಆಸೆ. ಹಾಗೆ ನೀವು ನನ್ನನ್ನು ಯಾವತ್ತೂ ಬಿಟ್ಟು ಹೋಗ್ಬಾರ್ದು. ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಎಲ್ಲೂ ಹೋಗಲ್ಲ ಸ್ವಾತಿ, ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ.
ಸ್ವಾತಿ, ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ನೀನ್ ಏನಕ್ಕೂ ಹೆದರ್ಕೋಬೇಡ. ನನ್ನನ್ನ ನಿನ್ನಿಂದ ದೂರ ಮಾಡಕ್ಕೆ ಯಾರೋ ಪ್ರಯತ್ನ ಮಾಡ್ತಿದ್ದಾರೆ. ಏನ್ ಮಾಡ್ಲಿ ಈಗ? ಹೋಗ್ತಿದ್ದೀನಿ ಕಂದ, ಹುಷಾರು. ಏನೇ ಚಿತ್ರ, ತುಂಬಾ ಹಾರಾಡ್ತಿದ್ದೆ. ಈಗ ಈ ಬಂಧನ ದಾಟಿ ಒಳಗ್ ಬರಕ್ ನಿನ್ ಕೈಲಿ ಆಗತ್ತಾ? ಸಾಧ್ಯನಾ? ನಿನ್ ಕೈಲಾದ್ರೆ ಮಾಡ್ ತೋರ್ಸು. ಇನ್ ಸ್ವಲ್ಪ ದಿನದಲ್ಲಿ ನಿನಗೆ ತಿಲಾಂಜಲಿ ಅರ್ಪಿಸಿ ಭೂಮಿ ಮೇಲಲ್ಲ ಎಲ್ಲೂ ಜಾಗ ಸಿಗ್ಬಾರ್ದು, ಆ ರೀತಿ ಮಾಡ್ತೀನಿ, ನೋಡ್ತಿರು. ಈ ಆಟದಲ್ಲಿ ನಾನ್ ಗೆಲ್ತೀನ ನೀನ್ ಗೆಲ್ತೀಯ ಅಂತ ನೋಡೇ ಬಿಡೋಣ. ಯಾರು ಕಳಿಸ್ತಾರೆ ಅನ್ನೋದು ನಿನಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ನಾನೇ ಮುಂದೆ ನಿಂತು ಉತ್ತರ ಕೊಡ್ತೀನಿ. ಈ ಪಂದ್ಯದಲ್ಲಿ ಗೆಲ್ಲೋದು ನೀನಾ ನಾನಾ ನೋಡೇ ಬಿಡೋಣ. ಬೆಳ್ಳಿ, ಒಂದೊಂದೇ ವಸ್ತು ತರ್ತಾ ಇದೆಯಾ? ಸರಿ, ಅದ್ರ ಫೋಟೋ ಇಲ್ಲಮ್ಮ. ಚಿತ್ರ ಬದುಕಿಲ್ಲ, ಕೊನೆ ಪಕ್ಷ ಫೋಟೋನೂ ಇಲ್ವಾ? ಫೋಟೋ ಬರುತ್ತೆ ಪುರೋಹಿತ್ರೆ, ಒಂದ್ ನಿಮಿಷ. ಸ್ವಾತಿ, ಬಂದೆ ಚಿಕ್ಕೆ. ಯಾರಿ ಹುಡುಗಿ? ನನ್ನ ಯಾವತ್ತೂ ನೋಡೇ ಇಲ್ವಲ್ಲ. ಇವಳ ಹೆಸರು ಸ್ವಾತಿ, ಮುತ್ತು ಮಾವ ಚಿತ್ರಕ್ಕನ್ ಮಗಳು ಅಂತಾನೆ ಅನ್ಕೊಳ್ಳಿ. ಸ್ವಂತ ಮಗಳು ಅಂತ ಅನ್ಕೋಬೇಕಂತೆ. ನೋಡ್ ಮಾಯಾ, ಆ ಬೆಳ್ಳಿ ವಸ್ಸೆನಾ? ಇದಕ್ಕೆಲ್ಲ ಒಂದು ಕೊನೆ ಕಾಣಿಸ್ಬೇಕು ಮಾಯಾ, ಇಲ್ಲಾಂದ್ರೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಇವ್ರುಗಳು ಆಡ್ಕೊಂಡು ನಗ್ತಾರೆ. ಯೋಚನೆ ಮಾಡು. ನಿನ್ ಪ್ರೀತಿ
ಪ್ರೀತಿನ ಅನುಭವಿಸೋ ಅದೃಷ್ಟ ಇಲ್ಲದೆ ಹೋಯ್ತು ಮಗಳ. ನಿನ್ನ ದೂರದಿಂದನೇ ನೋಡಿ ಸಂತೋಷ ಪಡ್ತೀನಿ. ಫೋಟೋ ಕೊಡಮ್ಮ. ಬೆಳ್ಳಿ ಆರನೇ ಕಾಣಿಸ್ತಾ ಇಲ್ವಲ್ಲ? ಒಂದೇ ಒಂದು ನಿಮಿಷ ಪುರೋಹಿತ್ರೆ, ತರ್ತೀನಿ. ಚಿಕ್ಕಿ ನೀನು ಕೂತ್ಕೋ, ನಾನೇ ಹೋಗಿ ತಗೊಂಡು ಬರ್ತೀನಿ. ಚಿಕ್ಕಿ ತಗೊಳ್ಳಿ ತಗೊಳ್ಳಿ ಪುರೋಹಿತ್ರೆ. ಈ ಮಗು ನೋಡಿದ್ರೆ ಮುತ್ತು ಸಾರ್ ಮಗಳೇ ಅನ್ಸುತ್ತೆ. ನೀನು ನೋಡಿದ್ರೆ ಚಿತ್ರ ನೋಡ್ದಂಗೆ ಆಗುತ್ತೆ ಪುಟ್ಟ.